ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆರೋಪದಡಿ ಅಸ್ಸಾಂ ಮೂಲದ 5 ಆರೋಪಿಗಳನ್ನು ಗೋಣಿಕೊಪ್ಪ ಪೊಲೀಸರು ಬಂಧಿಸಿದ್ದಾರೆ. ಪೊನ್ನಂಪೇಟೆ ತಾಲೂಕಿನ ಹತ್ತೂರು ಗ್ರಾಮದ ಎಸ್ಟೇಟ್ ಒಂದರ ಅಸ್ಸಾಂ ಮೂಲದ ಕಾರ್ಮಿಕರು ಗಾಂಜಾ ಮಾರಾಟ ಮಾಡ್ತಾ ಇರುವ ಮಾಹಿತಿ ದೊರೆತ ಹಿನ್ನೆಲೆ ಪೊಲೀಸರು ದಾಳಿ ನಡೆಸಿ ಆರೋಪಿಗಳ ಸಹಿತ 6 ಕೆಜಿ 950 ಗ್ರಾಂ ಗಾಂಜಾವನ್ನು ವಶಕ್ಕೆ ಪಡ್ಕೊಂಡ್ರು. ಅಸ್ಸಾಂ ರಾಜ್ಯದ ದರಾಂಗ್ ಜಿಲ್ಲೆಯ ಮಂಗಲ್ ದೋಹಿ ತಾಲೂಕಿನ ಅಜತ್ ಅಲಿ, ನೂರ್ ಹಕ್, ಅಜಿತ್ ಅಲಿ, ಅಸದುಲ್ ಹಕ್ ಹಾಗೂ ಅಸತುಲ್ಲಾ ಹಕ್ ಅವರನ್ನು ಬಂಧಿಸಲಾಗಿದೆ. ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಎಸ್, ಗೋಣಿಕೊಪ್ಪ ಸಿಪಿಐ ಶಿವರಾಜ್ ಆರ್ ಮುದೋಳ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಕಾಳೇಗೌಡ, ತನಿಖಾ ವಿಭಾಗದ ಪಿಎಸ್ಐ ವೆಂಕಟೇಶ್, ಎಎಸ್ಐ ಪಿಟಿ ಶ್ರೀನಿವಾಸ್, ಸಿಬ್ಬಂದಿಗಳಾದ ಮಹೇಂದ್ರ, ಗಿರೀಶ್, ಎನ್ಎಸ್, ಲೋಕೇಶ್, ಸತೀಶ್, ಶುಭಂ, ರಘು, ಭರತ್ ಹಾಗೂ ಚಾಲಕ ಬಾಳಪ್ಪ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಆರೋಪಿಗಳನ್ನು ಪತ್ತೆ ಹಚ್ಚಲು ಶ್ರಮಪಟ್ಟ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿಯವರು ಶ್ಲಾಘಿಸಿದ್ದಾರೆ.